ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಇದ್ದಾನೆ ಅನ್ಕೊಳ್ಳಿ. ಅವನು ತನ್ನ ಹಳೆಯ ಸಂಪೂರ್ಣವಾಗಿ ಹರಿದ್ಹೋದ ಆದ್ರೆ ಯಾವತ್ತೋ ಒಂದ್ ಕಾಲದಲ್ಲಿ ಬಹಳ ದುಬಾರಿಯಾಗಿದ್ದ ಬಟ್ಟೆಯನ್ನ ಬಹಳ ಬಿಗಿಯಾಗಿ ಅಪ್ಕೊಂಡು ಕುಡ್ತಿದ್ದಾನೆ. ಅಂದ್ರೆ ಆ ಬಟ್ಟೆ ಈಗ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದ್ರೆ ಅದು ಆತನಿಗೆ ಚಳಿಯಿಂದ ರಕ್ಷಣೆನೂ ಕೊಡ್ತಿಲ್ಲ, ನೋಡೋಕು ಸುಂದರವಾಗಿಲ್ಲ. ಖಂಡಿತ. ಆದ್ರೆ ಆಶ್ಚರ್ಯ ಏನಂದ್ರೆ ಆತನ ಎದುರಿಗೆ ಅತ್ಯಂತ ಸುಂದರವಾದ, ಬೆಲೆ ಬಾಳುವ, ರತ್ನಖಚಿತವಾದ ಹೊಸ ರಾಜಕುಮಾರನ ಉಡುಪು ಸಿದ್ಧವಾಗಿ ಕಾಯ್ತಾ ಇದೆ. ಹೌದು, ಆದರೂ ಕೂಡ ಆ ಹಳೆಯದನ್ನ, ತನಗೆ ಚಿರಪರಿಚಿತವಾಗಿರುವ ಆ ಹರಿದ ಬಟ್ಟೆನ ಕಳುಕೊಳ್ಳೋ ಭಯದಿಂದ ಆತ ಹೊಸ ಉಡುಪಿನ ಕಡೆ ಕೈಚಾಚ್ತಿಲ್ಲ. ಏನ್ ಗೊತ್ತಾ, ಇದು ಮನುಷ್ಯನ ಮನಸ್ಸಿನ ಅತ್ಯಂತ ಸಂಕೀರ್ಣವಾದ ಮನೋವಿಜ್ಞಾನ. ನಿಜ. ಆ ಹಳೆಯ ಹರಿದ ಬಟ್ಟೆಯೇ ನಮ್ಮ ಈ ಹಳೆಯ ಪ್ರಪಂಚ ಮತ್ತೆ ಅದಕ್ಕೆ ಅಂಟ್ಕೊಂಡಿರುವ ನಮ್ಮ ದೇಹಾಭಿಮಾನ ಅಲ್ವಾ? ನಿಖರವಾಗಿ. ನಮಗೆ ಆ ನೋವು, ಆ ಅಶಾಂತಿ ಅನ್ನೋದು ರೂಢಿಯಾಗ್ಬಿಟ್ಟಿದೆ. ಎದುರು ಕಾಯ್ತಿರುವ ಆ ಸುಂದರವಾದ ಉಡುಪಿದೆಯಲ್ಲ, ಅದು ಶಿವಬಾಬಾ ನಮಗೆ ಕೊಡ್ತಿರುವ ಭವಿಷ್ಯದ ದೈವೀ ಪದವಿ. ಹಾ, ಮನುಷ್ಯರು ಲೌಕಿಕ ಜೀವನದಲ್ಲಿ ಹಳೆಯ ಅಭ್ಯಾಸಗಳನ್ನ ಎಷ್ಟು ಬಿಗಿಯಾಗಿ ಹಿಡಿದುಕೊಂಡಿರ್ತಾರೆ ಅಂದ್ರೆ ಆ ನೋವಿನಲ್ಲೇ ಒಂದ್ ರೀತಿಯ ಭದ್ರತೆ ಹುಡುಕ್ತಾರೆ. ಹೌದು ಹೌದು. ಇದರಿಂದಾಗಿ ನಮಗೆ ನಿಜವಾದ ವೈರಾಗ್ಯ ಬರೋದೇ ಇಲ್ಲ. ಇಂದು ಬಾಬಾ ಇದೇ ಮಾನಸಿಕ ತಡೆಗೋಡೆಯನ್ನ ಮುರಿಯುವಂಥ ಅದ್ಭುತ ಮಂಥನವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಆಳವಾದ ಅಜ್ಞಾನದ ನಿದ್ರೆಯಿಂದ ನಮ್ಮನ್ನ ಎಚ್ಚರಿಸಲು ಬಾಬಾ ಇಂದು ನೇರವಾಗಿ ಏನ್ ಹೇಳ್ತಿದ್ದಾರೆ ಅಂತ ಆಲಿಸೋಣ. ಮಧುರ ಮಕ್ಕಳೇ, ಭಾರತವನ್ನು ರಕ್ಷಣೆ ಮಾಡಲು ತಂದೆಯೂ ಬಂದಿದ್ದಾರೆ. ನೀವು ಮಕ್ಕಳು ಈ ಸಮಯದಲ್ಲಿ ತಂದೆಗೆ ಸಹಯೋಗಿಗಳಾಗುತ್ತೀರಿ. ಭಾರತವೇ ಪ್ರಾಚೀನ ಖಂಡವಾಗಿದೆ. ಈ ಮಾತುಗಳನ್ನು ನಾವು ಆಳವಾಗಿ ಗಮನಿಸಿದ್ರೆ ಇದರ ಹಿಂದಿರುವ ಹೊಣೆಗಾರಿಕೆ ಅರ್ಥ ಆಗುತ್ತೆ. ನೋಡಿ, ಬಾಬಾ ಸರ್ವಶಕ್ತಿವಂತ ಆಗಿದ್ರೂ ಭಾರತವನ್ನು ತಾನೊಬ್ಬನೇ ರಕ್ಷಿಸ್ತೀನಿ ಅಂತ ಹೇಳ್ತಿಲ್ಲ. ಕರೆಕ್ಟ್. ನಮ್ಮನ್ನ ಸಹಯೋಗಿಗಳು ಅಂತ ಕರೆಯುವ ಮೂಲಕ ಪ್ರತಿಯೊಬ್ಬ ಆತ್ಮಕ್ಕೂ ತನ್ನದೇ ಆದ ಪಾತ್ರ ಇದೆ ಅಂತ ಸ್ಪಷ್ಟಪಡಿಸ್ತಿದ್ದಾರೆ. ಖಂಡಿತ. ಈ ಶ್ರೇಷ್ಠ ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಮ್ಮ ಪುರುಷಾರ್ಥ ಎಷ್ಟಿರಬೇಕು ಅನ್ನೋದರ ಕಡೆಗೆ ಇದು ನಮ್ಮ ಗಮನ ಸೆಳೆಯುತ್ತೆ. ಇದು ನಮ್ಮಲ್ಲಿ ಆ ಹಳೆಯ ಬಟ್ಟೆಯನ್ನು ಬಿಡುವ ಧೈರ್ಯವನ್ನು ತುಂಬುತ್ತೆ. ಆದ್ರೆ ಆ ಹಳೆಯ ಬಟ್ಟೆಗೆ ನಾವು ಯಾಕೆ ಅಂಟಿಕೊಳ್ಳುತ್ತೇವೆ ಅನ್ನೋದನ್ನ ಇಂದಿನ ಪ್ರಶ್ನೆ ಮತ್ತು ಉತ್ತರದಲ್ಲಿ ಬಾಬಾ ನಿರ್ಭರವಾಗಿ ಗುರುತಿಸಿದ್ದಾರೆ. ನಾನದನ್ನು ಓದ್ತೇನೆ. ಖಂಡಿತ ಓದಿ. ಪ್ರಶ್ನೆ ಹೀಗಿದೆ: ಶ್ರೇಷ್ಠ ಗುರಿಯಲ್ಲಿ ಅಡಚಣೆ ಮಾಡುವಂತಹ ಚಿಕ್ಕ ಚಿಕ್ಕ ಮಾತುಗಳು ಯಾವುವು? ಉತ್ತರ: ಒಂದು ವೇಳೆ ಯಾವುದೇ ಆಸಕ್ತಿಯಿದೆ, ಅನಾಸಕ್ತ ವೃತ್ತಿಯಿಲ್ಲ, ಒಳ್ಳೆಯದನ್ನು ತೊಡುವುದರಲ್ಲಿ, ತಿನ್ನುವುದರಲ್ಲಿ ಬುದ್ಧಿಯೂ ಅಲದಾಡುತ್ತಿರುತ್ತದೆ ಎಂದರೆ ಈ ಮಾತುಗಳು ಶ್ರೇಷ್ಠ ಗುರಿಯನ್ನು ತಲುಪುವುದರಲ್ಲಿ ಅಡಚಣೆ ಮಾಡುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ವನವಾಸದಲ್ಲಿರಿ. ನೀವಂತೂ ಎಲ್ಲವನ್ನೂ ಮರೆಯಬೇಕಾಗಿದೆ. ಈ ಶರೀರವೂ ಸಹ ನೆನಪಿರಬಾರದು. ಇದು ಬಹಳ ಆಳವಾದ ಉತ್ತರ. ನಾನಿಲ್ಲೊಂದು ವಾಸ್ತವಿಕ ಪ್ರಶ್ನೆ ಕೇಳಬಹುದೇ? ಅಂದ್ರೆ ಬಾಬಾ ಅವರು ನಮ್ಗೆ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುವಂತಹ ಅತಿ ದೊಡ್ಡ ಗುರಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಟ್ಟೆ ಮತ್ತೆ ಊಟದಂತಹ ತೀರಾ ಸಣ್ಣ ಸಣ್ಣ ದಿನನಿತ್ಯದ ವಿಷಯಗಳ ಬಗ್ಗೆ ಯಾಕೆ ಎಚ್ಚರಿಸ್ತಿದ್ದಾರೆ? ಹೌದು, ಇದು ಸಾಮಾನ್ಯವಾದ ಅನುಮಾನ. ಕಾರ್ಪೊರೇಟ್ ಸಾಧಕನಲ್ಲಿ ಕೆಲಸ ಮಾಡುವಾಗ ಅಥವಾ ಕಚೇರಿಯ ಮೀಟಿಂಗ್ಗಳಲ್ಲಿರುವಾಗ ನಾವು ಹಳೆ ಬಟ್ಟೆ ಧರಿಸಿ ಸಾಮಾನ್ಯ ಊಟ ಮಾಡ್ತಾ ವನವಾಸದಲ್ಲಿ ಇರಲು ಹೇಗೆ ತಾನೇ ಸಾಧ್ಯ? ಇದು ಪ್ರಾಯೋಗಿಕವಾಗಿ ಕಾರ್ಯಸಾಧ್ಯನಾ? ನೋಡಿ, ಇದು ಪ್ರತಿಯೊಬ್ಬ ಸಾಧಕನನ್ನು ಕಾಡುವ ಅತ್ಯಂತ ಸ್ವಾಭಾವಿಕ ಪ್ರಶ್ನೆ. ಇಲ್ಲಿ ಬಾಬಾ ಭೌತಿಕವಾಗಿ ಕಾಡಿಗೆ ಹೋಗುವ ವನವಾಸದ ಬಗ್ಗೆ ಮಾತನಾಡ್ತಿಲ್ಲ. ಇದರ ಹಿಂದಿನ ಮನೋವಿಜ್ಞಾನ ಅರ್ಥ ಮಾಡಿಕೊಳ್ಬೇಕು. ಓಹೋ, ಭೌತಿಕ ವನವಾಸ ಅಲ್ವೇ? ಅಲ್ಲ. ನೀವು ಅತ್ಯಂತ ದುಬಾರಿಯಾದ, ಭಾರವಾದ ರೇಷ್ಮೆ ಅಥವಾ ವಿನ್ಯಾಸಗೊಳಿಸಿದ ಬಟ್ಟೆ ಧರಿಸಿದಾಗ ಏನಾಗುತ್ತೆ ಯೋಚಿಸಿ. ನಿಮ್ಮ ಮೆದುಳು ನಿರಂತರವಾಗಿ ಆ ಬಟ್ಟೆಯ ರಕ್ಷಣೆಗೆ ಶಕ್ತಿಯನ್ನ ವ್ಯಯಿಸುತ್ತಿರುತ್ತೆ. ಯಾರಾದ್ರೂ ಕಾಲಿಡ್ತಾರಾ, ಏನಾದ್ರೂ ಕಲೆ ಆಗುತ್ತಾ ಅನ್ನೋ ಆತಂಕ. ಹೌದು. ಹಾಗೆ ರುಚಿಯಾದ ಭೋಜನದ ಬಗ್ಗೆ ಅತಿಯಾದ ಆಸಕ್ತಿ ಇದ್ದಾಗ ಊಟದ ಸಮಯ ಬರುವ ಮುನ್ನವೇ ಬುದ್ಧಿ ಅಲ್ಲಿಗೆ ಅಲೆದಾಡೋಕೆ ಶುರುವಾಗುತ್ತೆ. ಕರೆಕ್ಟ್. ಇವತ್ತು ಮೆನುವಿನಲ್ಲಿ ಏನಿದೆ ಅಂತ ಯೋಚಿಸ್ತಾ ಇರ್ತೀವಿ. ಏನ್ ಗೊತ್ತಾ, ಈ ಸಣ್ಣ ಸಣ್ಣ ಭೌತಿಕ ಆಕರ್ಷಣೆಗಳು ನಮ್ಮ ಮೆದುಳಿನ ಪ್ರಾಸೆಸಿಂಗ್ ಪವರನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ತವೆ. ಇದರಿಂದ ನಾನು ಆತ್ಮ ಎಂಬ ಮೂಲ ಸ್ಥಿತಿಯಲ್ಲಿ ನಿಲ್ಲೋಕೆ ಜೈವಿಕವಾಗಿಯೇ ಕಷ್ಟ ಆಗತ್ತೆ. ಓ, ಅಂದ್ರೆ ಬಾಬಾ ಇಲ್ಲಿ ಹೇಳ್ತಿರೋದು, ನೀವು ಉತ್ತಮ ಬಟ್ಟೆ ಧರಿಸಿ, ಆದ್ರೆ ಅದರ ಮೇಲೆ ವ್ಯಾಮೋಹ ಇರಬಾರ್ದು. ಅದೇ ಆಂತರಿಕ ವನವಾಸ. ನಿಖರವಾಗಿ. ಆಂತರಿಕವಾಗಿ ನಾವು ಸಂಪೂರ್ಣ ಮುಕ್ತರಾಗಿರಬೇಕು.
ನಮ್ಮ ಬುದ್ಧಿ ಈ ಬಾಹ್ಯ ವಸ್ತುಗಳ ತೂಕದಿಂದ ಮುಕ್ತವಾಗಿರ್ಬೇಕು. ಈ ಬಾಹ್ಯ ವಸ್ತುಗಳ ಮೇಲಿನ ಅತಿಯಾದ ಆಕರ್ಷಣೆಯೇ ನಮ್ಮನ್ನ ಮೂಲ ಸತ್ಯದಿಂದ ದೂರ ಮಾಡಿದೆ ಅಲ್ವಾ? ಖಂಡಿತ. ಬಾಬಾ ಇಂದು ಭಾರತದ ಪ್ರಾಚೀನ ಮಹಿಮೆಯನ್ನು ವಿವರಿಸುವಾಗ ಭಾರತವೇ ಅವಿನಾಶಿ ಖಂಡ ಮತ್ತೆ ಪ್ರಾಚೀನ ಖಂಡ ಅಂತ ಸ್ಪಷ್ಟಪಡಿಸಿದ್ದಾರೆ. ಹೌದು, ಹಿಂದೂಸ್ತಾನ್ ಅನ್ನೋದು ಬಹಳ ನಂತರ ಬಂದ ಹೆಸರು. ಸತ್ಯಯುಗದಲ್ಲಿ ಇಸ್ಲಾಂ, ಬೌದ್ಧ, ಕ್ರಿಶ್ಚಿಯನ್ ಧರ್ಮಗಳು ಇರ್ಲೇ ಇಲ್ಲ ಅನ್ನೋದು ಆಧ್ಯಾತ್ಮಿಕ ಸತ್ಯ. ಇದನ್ನ ಕೇಳ್ತಿದ್ದಾಗ ಆ ದಿಲ್ವಾಡ ಮಂದಿರದ ಮೇಲ್ಛಾವಣಿ ನೆನ್ಪಾಗುತ್ತೆ. ಸ್ವರ್ಗ ಅನ್ನೋದು ಇದೇ ಭಾರತ ಆಗಿತ್ತು, ನಾವೇ ಆ ದೇವತೆಗಳಾಗಿದ್ವಿ ಅನ್ನೋದು ಸತ್ಯ ಆದ್ರೆ ಇಡೀ ಮನುಕುಲ ಒಟ್ಟಾಗಿ ಸ್ವರ್ಗವನ್ನ ಆಕಾಶದ ಮೋಡಗಳ ಮೇಲಕ್ಕೆ ಯಾಕೆ ಸ್ಥಳಾಂತರಿಸ್ತು? ಭೂಮಿಯ ಮೇಲಿದ್ದ ನಮ್ಮದೇ ಇತಿಹಾಸನ ನಾವು ಹೇಗೆ ಮರ್ತ್ವಿ? ಇದಕ್ಕೆ ಮುಖ್ಯ ಕಾರಣ ನಮ್ಮ ಸ್ಪಿರಿಚುವಲ್ ಬ್ಯಾಟರಿಯ ಕುಸಿತ. ಬ್ಯಾಟರಿ ಕುಸಿತ. ಹೌದು. ಒಂದು ಮೊಬೈಲ್ ಬ್ಯಾಟರಿ 100% ಇದ್ದಾಗ ಅದು ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತೆ. ಸತ್ಯಯುಗದಲ್ಲಿ ಆತ್ಮಗಳೆಲ್ಲವೂ ಈ ಸಂಪೂರ್ಣ ಚಾರ್ಜ್ ಆಗಿದ್ದ ಸ್ಥಿತಿಯಲ್ಲಿ ಇದ್ವು. ಆಹಾ, ಅಂದ್ರೆ ಆತ್ಮಿಕ ಶಕ್ತಿ ಪೂರ್ಣವಾಗಿತ್ತು. ಕರೆಕ್ಟ್. 84 ಜನ್ಮಗಳ ಪ್ರಯಾಣದಲ್ಲಿ ತ್ರೇತ ದ್ವಾಪರಯುಗಗಳನ್ನ ದಾಟ್ತಾ ಕಲಿಯುಗಲ ಅಂತ್ಯಕ್ಕೆ ಬರುವಾಗ ಈ ಬ್ಯಾಟರಿ ಶೂನ್ಯಕ್ಕೆ ತಲುಪಿ ತಮೋಪ್ರಧಾನ ಸ್ಥಿತಿಗೆ ಬರುತ್ತೆ. ಬ್ಯಾಟರಿ ಖಾಲಿಯಾದಾಗ ಏನಾಯ್ತು? ಬ್ಯಾಟರಿ ಖಾಲಿಯಾದಾಗ ನಮ್ಮ ಮೂಲ ಸ್ಮೃತಿ ಸಂಪೂರ್ಣವಾಗಿ ಅಳಿಸೋಯಿತು. ನಾವು ದೇವತೆಗಳಾಗಿದ್ವಿ ಏನೋ ವಾಸ್ತವವನ್ನ ಒಪ್ಪಿಕೊಳ್ಳಲಾಗದಷ್ಟು ಆತ್ಮ ನಿರ್ಬಲವಾಯಿತು. ಹೋ, ಹಾಗಾಗಿ ಪವಿತ್ರತೆ ಮತ್ತೆ ದೈವತ್ವ ಈ ಕಲುಷಿತ ಭೂಮಿ ಮೇಲೆ ಇರಲು ಸಾಧ್ಯನೇ ಇಲ್ಲ ಅಂತ ಭಾವಿಸಿ ಸ್ವರ್ಗವನ್ನ ಆಕಾಶದಲ್ಲಿ ಕಲ್ಪಿಸ್ಕೊಂಡ್ರು ಅಲ್ವಾ? ಹೌದು. ಬಾಬಾ ಇದನ್ನೇ ಅಜ್ಞಾನದ ಘೋರ ಅಂಧಕಾರ ಅಂತಾರೆ. ಅಜ್ಞಾನವೇ ಬ್ರಹ್ಮಾಣ ರಾತ್ರಿ ಮತ್ತೆ ಜ್ಞಾನವೇ ಬ್ರಹ್ಮಾಣ ಹಗಲು. ಆಹಾ, ಆ ಅಜ್ಞಾನದ ಕತ್ತಲಿಗೆ ಸಂಬಂಧಿಸಿದಂತೆ ಬಾಬಾ ಕೊಟ್ಟ ಮತ್ತೊಂದು ಉದಾಹರಣೆ ನನ್ನ ಗಮನ ಸೆಳೆಯಿತು. ಯಾವುದದು? ಆಚರಿಸಲು ರೊಮ್ಯಾಂಟಿಸೈಸ್ ಮಾಡಲು ಕಲಿತಿದ್ದೀವಿ, ಆದ್ರೆ ಬಾಬಾ ನಮ್ಮನ್ನ ಜ್ಞಾನಸೂರ್ಯನ ಉದಯವನ್ನ ನೋಡಲು ಕರಿತಿದ್ದಾರೆ. ಬಹಳ ಸುಂದರವಾದ ಪಾಯಿಂಟ್ ಇದು. ಈ ಸೂರ್ಯೋದಯ ನೋಡಲು ನಾವು ಕೇವಲ ಭೌತಿಕವಾಗಿ ಮಾತ್ರವಲ್ಲ, ಆಧ್ಯಾತ್ಮಿಕವಾಗಿಯೂ ಬೆಳಗಿನ ಜಾವ ಅಂದ್ರೆ ಅಮೃತ ವೇಳೆಯಲ್ಲಿ ಏಳಬೇಕಾಗುತ್ತೆ. ಹೌದು. ಯಾಕಂದ್ರೆ ಸೂರ್ಯಾಸ್ತನ ನೋಡೋದು ಬಹಳ ಸುಲಭ, ಅದು ಕತ್ತಲೆಯ ಆರಂಭ. ಆದರೆ ಜ್ಞಾನಸೂರ್ಯನ ಉದಯ ಇದೆಯಲ್ಲ, ಅದು ಜ್ಞಾನಸಾಗರ, ಪತಿತಪಾವನ ತಂದೆಯ ಪ್ರತ್ಯಕ್ಷತೆಯನ್ನ ಸೂಚಿಸುತ್ತೆ. ನಿಜ. ಇಲ್ಲಿ ಭಕ್ತಿ ಮಾರ್ಗದಲ್ಲಿರುವ ಒಂದು ಬಹುದೊಡ್ಡ ಗೊಂದಲವನ್ನ ಬಾಬಾ ನಿವಾರಿಸಿದ್ದಾರೆ. ಲೌಕಿಕ ಜಗತ್ತು ಗೀತಾ ಜ್ಞಾನದಾತ ಕೃಷ್ಣ ಅಂತ ನಂಬಿದೆ. ಹೌದು, ಎಲ್ಲರೂ ಹಾಗೆ ಅನ್ಕೋತಾರೆ. ಆದರೆ ಕೃಷ್ಣ ತಾನೇ ಸ್ವತಃ ಒಬ್ಬ ರಾಜಕುಮಾರನಾಗಿ ಜನ್ಮತಾಳಿ ವಿವಾಹ ಆಗಿ ಕೇವಲ 1-2 ಮಕ್ಕಳಿಗೆ ತಂದೆ ಆಗ್ತಾನೆ ಅಲ್ವಾ? ಆತ ಇಡೀ ವಿಶ್ವದ ಆತ್ಮಗಳಿಗೆ ತಂದೆಯಾಗಲು ಹೇಗೆ ತಾನೇ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಕೇವಲ ನಿರಾಕಾರ ಶಿವಬಾಬಾ ಮಾತ್ರ ಸಮಸ್ತ ನಿರಾಕಾರ ಆತ್ಮರ ತಂದೆ ಜಗತ್ಪಿತ ಆಗಿರಲು ಸಾಧ್ಯ. ಹಾಗಾದ್ರೆ ಪ್ರಜಾಪಿತ ಬ್ರಹ್ಮನಿಗೂ ಮತ್ತೆ ಶಿವಬಾಬಾನಿಗೂ ಇರೋ ವ್ಯತ್ಯಾಸನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬಾಬಾ ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅನ್ನೋ ಪದ ಬಳಸಿದ್ದಾರೆ. ನೋಡಿ, ಇದು ವಂಶಾವಳಿಯ ಅದ್ಭುತ ರಹಸ್ಯ. ಶಿವಬಾಬಾ ನಮಗೆಲ್ಲರಿಗೂ ಆತ್ಮಿಕ ತಂದೆ, ಅಲ್ಲಿ ಯಾವುದೇ ಭೌತಿಕ ರಚನೆ ಇಲ್ಲ. ಆದ್ರೆ ನಾವೆಲ್ಲರೂ ಬ್ರಹ್ಮಣರಾಗಿ ಹೊಸ ಜನ್ಮ ಪಡೆಯೋದು ಬ್ರಹ್ಮನ ಮುಖಕಮಲದಿಂದ. ಆದ್ದರಿಂದ ಈ ಭೌತಿಕ ಸೃಷ್ಟಿಯ ವಂಶಾವಳಿ ಬ್ರಹ್ಮನಿಂದ ಆರಂಭ ಆಗುತ್ತೆ. ಹೀಗಾಗಿಯೇ ಬ್ರಹ್ಮನನ್ನ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಕರೆಯೋದು. ಓಹೋ, ಆತ್ಮಿಕ ತಂದೆ ಶಿವಬಾಬಾ, ಆದ್ರೆ ಮಾನವ ಸೃಷ್ಟಿ ವೃಕ್ಷದ ಮೂಲ ಪಿತಾಮಹ ಬ್ರಹ್ಮ. ನಿಖರವಾಗಿ. ಈ ಸೃಷ್ಟಿ ನಾಟಕದ 84 ಜನ್ಮಗಳ ಏಣಿ ಇಳಿಯೋ ಕಲ್ಪನೆ ಇದೆಯಲ್ಲ, ಇದು ನಿಜಕ್ಕೂ ರೋಮಾಂಚನ ಉಂಟುಮಾಡುತ್ತೆ. ಸತ್ಯಯುಗದಿಂದ ಕಲಿಯುಗದವರೆಗೆ 5000 ವರ್ಷಗಳ ಕಾಲ ನಾವು ನಿರಂತರವಾಗಿ ಕೆಳಗೆ ಬೀಳ್ತಾನೇ ಇದ್ದೀವಿ. ಹೌದು, ಭಕ್ತಿ ಮಾರ್ಗ ಅನ್ನೋದು ಸಂಪೂರ್ಣವಾಗಿ ಇಳಿಯುವ ಕಲೆಯಾಗಿದೆ. ಇಷ್ಟು ಸುದೀರ್ಘ ಕಾಲ ಬಿದ್ದ ನಂತರ ಮತ್ತೆ ಮೇಲೇರಲು ನಮಗೆ ಜ್ಞಾನ ಮಾರ್ಗದ ಏರುವ ಕಲೆ ಬೇಕಾಗಿದೆ. ಏನ್ಗೊತ್ತಾ, ಈ ಏರುವ ಕಲೆಯ ಮೂಲಕವೇ ನಾವು ಸೂರ್ಯವಂಶಿ ಮತ್ತೆ ಚಂದ್ರವಂಶೀಯರ ರಾಜ್ಯವನ್ನ ಸ್ಥಾಪನೆ ಮಾಡ್ತಿದ್ದೀವಿ. ಬಾಬಾ ಇಲ್ಲಿ ಸತ್ಯನಾರಾಯಣನ ಕಥೆಯನ್ನ ಉಲ್ಲೇಖ ಮಾಡ್ತಾರೆ. ಹೌದು, ಲೌಕಿಕದಲ್ಲಿ ಆ ಕಥೆ ಕೇಳ್ತಾರೆ. ಲೌಕಿಕದಲ್ಲಿ ಜನರು ಕೇವಲ ಕಥೆ ಕೇಳಿ ಪ್ರಸಾದ ಹಂಚ್ತಾರೆ. ಆದರೆ ಆ ಕಥೆಯಲ್ಲಿ ಬರುವ ಮುಳುಗುವ ದೋಣಿಯ ನಿಜವಾದ ಅರ್ಥ ಯಾರಿಗೂ ಗೊತ್ತಿಲ್ಲ. ಕಲಿಯುಗದ ಅಂತಿಮದಲ್ಲಿ ಭಾರತವೆಂಬ ಈ ದೋಣಿ ಪಾಪದ ವಿಕಾರಗಳ ಸಾಗರದಲ್ಲಿ ಸಂಪೂರ್ಣವಾಗಿ ಮುಳುಗುತ್ತಿದೆ. ಆಹಾ, ಆ ಮುಳುಗುತ್ತಿರುವ ದೋಣಿಯನ್ನ ಮೇಲೆತ್ತಲು ಸ್ವತಃ ಶಿವಬಾಬಾ ಬಂದಿದ್ದಾರೆ. ನಾವೀಗ ಈ ಕಾರ್ಯದಲ್ಲಿ ಅವರ ಸಹಯೋಗಿಗಳು. ಹೌದು,
ಈ ಮಹತ್ ಕಾರ್ಯಕ್ಕಾಗಿ ವಿಶೇಷವಾಗಿ ಹೊಸ ಪ್ರಪಂಚದ ಸ್ಥಾಪನೆಯ ಸೇವೆಯಲ್ಲಿ ಕನ್ಯೆಯರ ಪಾತ್ರವನ್ನ ಬಾಬಾ ಎತ್ತಿ ಹಿಡಿದಿದ್ದಾರೆ. ನವನಿರ್ಮಾಣ ಪ್ರದರ್ಶನಿಗಳ ಮೂಲಕ ಜ್ಞಾನವನ್ನು ಹರಡುವ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೌದು, ಯಾರು ಈ ಈಶ್ವರೀಯ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಕೊಳ್ತಾರೋ ಅವರಿಗೆ ಶಿವತಂದೆಯ ಭಂಡಾರ ಸದಾ ಭರ್ಪೂರಾಗಿರುತ್ತೆ ಅನ್ನೋ ಅದ್ಭುತ ಭರವಸೆ ಕೂಡ ಸಿಕ್ಕಿದೆ. ಈ ಸೇವೆಯನ್ನ ಮಾಡುವಾಗ ನಮ್ಮ ಬಳಿ ಯಾವುದೇ ಭೌತಿಕ ಅಸ್ತ್ರಗಳಿಲ್ಲಲ್ವಾ? ಭಕ್ತಿ ಮಾರ್ಗದ ಭ್ರಮೆಗಳನ್ನ ಗಮನಿಸಿ. ಬಾಬಾಗೆ ಬಬ್ಬುಲ್ನಾಥ್ ಅನ್ನೋ ಮಧುರ ಹೆಸರಿದೆ. ಅಂದ್ರೆ ಮುಳ್ಳುಗಳನ್ನ ಹೂವುಗಳನ್ನಾಗಿ ಮಾಡುವವನು. ಕರೆಕ್ಟ್. ಆದರೆ ಭಕ್ತಿ ಮಾರ್ಗದಲ್ಲಿ ಶಿವಶಕ್ತಿಯರನ್ನ ಅನೇಕ ಭಯಾನಕ ಆಯುಧಗಳೊಂದಿಗೆ ರಾಕ್ಷಸರನ್ನ ಕೊಲ್ಲುವ ಹಿಂಸಕರಾಗಿ ತೋರಿಸಿದ್ದಾರೆ. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ನಿಜವಾದ ಮತ್ತು ಏಕೈಕ ಅಸ್ತ್ರ ಯೋಗಾಗ್ನಿ. ಹೌದು. ಈ ಯೋಗ ಅಗ್ನಿಯ ಹಿಂದಿನ ಪ್ರಕ್ರಿಯೆ ಏನು? ಇದು ಕೇವಲ ಕಣ್ಮುಚ್ಚಿ ಕೂರೋದು ಮಾತ್ರ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ನೋಡಿ, ಲೌಕಿಕ ಜಗತ್ತು ಶಕ್ತಿ ಅಂದ್ರೆ ಸ್ನಾಯುಬಲ ಅಥವಾ ಭೌತಿಕ ಆಯುಧ ಅಂತ ನಂಬಿದೆ. ಆದರೆ ಯೋಗ ಅಗ್ನಿ ಅನ್ನೋದು ನಮ್ಮ 84 ಜನ್ಮಗಳಿಂದ ಮೆದುಳಿನಲ್ಲಿ ಬೇರೂರಿರುವ ವಿಕಾರಗಳ ನ್ಯೂರಲ್ ಪಾಥ್ವೇಸ್ ಅಂದ್ರೆ ನರಮಂಡಲದ ಹಾದಿಗಳನ್ನ ಸುಟ್ಟುಹಾಕುವ ಉನ್ನತ ಆವರ್ತನದ ಆಧ್ಯಾತ್ಮಿಕ ಪ್ರಕ್ರಿಯೆ. ಅಬ್ಬಾ, ಎಂಥ ಆಳವಾದ ವಿವರಣೆ! ಇದು ಕೋಪ, ಮೋಹ, ಅಹಂಕಾರದ ಸೂಕ್ಷ್ಮ ಬೀಜಗಳನ್ನ ಸಂಪೂರ್ಣವಾಗಿ ಭಸ್ಮ ಮಾಡುತ್ತೆ. ಇದೇ ನಿಜವಾದ ಶಕ್ತಿ. ಇದೇ ರೀತಿ ಗುಪ್ತಗಂಗೆಯ ಬಗ್ಗೆಯೂ ಮನುಷ್ಯರು ತಪ್ಪು ಕಲ್ಪನೆ ಇಟ್ಟುಕೊಂಡಿದ್ದಾರೆ. ಭಕ್ತಿಯಲ್ಲಿ ಗಂಗೆ ಯಾವುದೋ ಪ್ರಾಣಿಯ ಗೋಮುಖದಿಂದ ಅಥವಾ ಶಿವನ ಜಟೆಯಿಂದ ಭೌತಿಕ ನೀರಿನ ರೂಪದಲ್ಲಿ ಹರಿಯುತ್ತೆ ಅಂತ ನಂಬಿದ್ದಾರೆ. ಹೌದು. ಆದ್ರೆ ಬಾಬಾ ಸ್ಪಷ್ಟಪಡಿಸುವಂತೆ ಈ ಗುಪ್ತ ಗಂಗೆ ತಂದೆಯಿಂದ ಹರಿಯುವ ಜ್ಞಾನ ಗಂಗೆಯಾಗಿದೆ. ಇದು ಭೌತಿಕ ಕೊಳೆಯನ್ನಲ್ಲ, ಆತ್ಮದ ಕೊಳೆಯನ್ನ ತೊಳೆಯುವ ನೀರು. ಮತ್ತು ಜಗತ್ತಿನ ಬಹುತೇಕ ಎಲ್ಲರೂ ದೇವರು ಒಬ್ಬನೇ ಅಂತ ಒಪ್ಕೋತಾರೆ. ಅಲ್ಲ, ಖುದಾ, ಈಶ್ವರ ಹೆಸರುಗಳೇನೇ ಇರ್ಲಿ, ಅವನೇ ಸ್ವರ್ಗವನ್ನ ಸ್ಥಾಪಿಸ್ತಾನೆ. ಆದ್ರೆ ಮನುಷ್ಯರು ರಾವಣನ ಬಗ್ಗೆ ಮಾತ್ರ ಬಹಳ ಗೊಂದಲದಲ್ಲಿದ್ದಾರೆ. ಹೌದು, ರಾಮ ಸ್ವರ್ಗವನ್ನ ರಚಿಸಿದರೆ ನರಕವನ್ನ ರಚಿಸಿದವರು ಯಾರು? ಖಂಡಿತವಾಗಿಯೂ ರಾವಣ. ಇಲ್ಲಿ ಬಾಬಾ ಒಂದು ಸೂಕ್ಷ್ಮ ಪ್ರಶ್ನೆ ಕೇಳ್ತಾರೆ. ರಾವಣನಿಗೆ ಅಷ್ಟು ದೊಡ್ಡ ಶರೀರವನ್ನ, 10 ತಲೆಗಳನ್ನ ಯಾಕೆ ತೋರಿಸ್ತಾರೆ? ನಾವು ಯಾವಾಗ್ಲೂ ಬೃಹತ್ ಗಾತ್ರಕ್ಕೆ ಬೇಗ ಆಕರ್ಷಿತರಾಗ್ತೀವಿ. ಆ 10 ತಲೆಗಳು ಕಾಲಾನಂತರದಲ್ಲಿ ಮನುಷ್ಯನೊಳಗೆ ವ್ಯಾಪಕವಾಗಿ ಬೆಳೆದಿರುವ 5 ವಿಕಾರಗಳ ವಿಸ್ತಾರವನ್ನ, ಅದರ ಘೋರತೆಯನ್ನ ಸೂಚಿಸ್ತವೆ ಅಲ್ವಾ? 100ಕ್ಕೆ 100 ಸತ್ಯ. ರಾವಣನ ವಿಕಾರಗಳ ಗಾತ್ರ ದೊಡ್ಡದಾಗಿದೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಶಿವಬಾಬಾನನ್ನ ನೋಡಿ. ಅವರು ಕೇವಲ ಒಂದು ಚಿಕ್ಕ ಜ್ಯೋತಿರ್ಬಿಂದು, ಒಂದು ಪಾಯಿಂಟ್ ಆಫ್ ಲೈಟ್. ಹೌದು. ಆದರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯನ ಬುದ್ಧಿಗೆ ಕೇವಲ ಒಂದು ಚಿಕ್ಕ ಬಿಂದುವಿನ ಮೇಲೆ ಏಕಾಗ್ರತೆ ಮಾಡಲು ಸಾಧ್ಯ ಆಗ್ಲಿಲ್ಲ. ಆ ಚಂಚಲ ಮನಸ್ಸಿಗೆ ಪೂಜೆ ಮಾಡಲು ಒಂದು ಆಕಾರ ಬೇಕಿತ್ತು. ಹಾಗಾಗಿ ಆ ಬಿಂದುವನ್ನ ಒಂದು ಬಹುದೊಡ್ಡ ಲಿಂಗದ ರೂಪದಲ್ಲಿ ಕಡಿದು ಪೂಜೆ ಮಾಡಲು ಪ್ರಾರಂಭಿಸಿದ್ರು. ಇಲ್ಲಿಯೇ ಮನುಷ್ಯರು ಆತ್ಮವೇ ಪರಮಾತ್ಮ ಅನ್ನೋ ಅತಿದೊಡ್ಡ ಭ್ರಮೆಗೆ ಬಿದ್ದದ್ದು ಅಂತ ನನಗನಿಸುತ್ತೆ. ಆತ್ಮ ಅನ್ನೋದು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ಒಂದು ಸಣ್ಣ ನಕ್ಷತ್ರ. ಒಂದೊಮ್ಮೆ ಪರಮಾತ್ಮ ಕೋಟಿ ಸೂರ್ಯರ ತೇಜಸ್ಸಿನಷ್ಟು ಬೃಹತ್ತಾಗಿದ್ರೆ ಆತ ಪ್ರತಿಯೊಬ್ಬರ ಚಿಕ್ಕ ಶರೀರದಲ್ಲಿಯೋ ಅಥವಾ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಲು ಹೇಗೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಈ ವಾಸ್ತವವನ್ನ ಬಾಬಾ ನಮಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಏನ್ಗೊತ್ತಾ, ಈ ಎಲ್ಲಾ ಅಜ್ಞಾನದ ಭ್ರಮೆಗಳಿಂದ ಹೊರಬರಲು ಬಾಬಾ ನಮ್ಮ ಬುದ್ಧಿಯ ಗೊಡ್ರೇಜ್ ಬೀಗವನ್ನ ತೆರೆದಿದ್ದಾರೆ. ಗೊಡ್ರೇಜ್ ಬೀಗ? ಹೌದು. ಇದು ಕೇವಲ ಒಂದು ಸಾಧಾರಣ ಬೀಗವಲ್ಲ. ಇದು 5000 ವರ್ಷಗಳ ಕಾಲ ತುಕ್ಕು ಹಿಡಿದು ಗಟ್ಟಿಯಾಗಿರುವ ಯಾವುದೇ ಲೌಕಿಕ ತತ್ವಜ್ಞಾನಿಗಳು ಅಥವಾ ವಿಜ್ಞಾನಿಗಳು ತೆರೆಯಲಾಗದ ಬೀಗ. ಇದನ್ನ ತೆರೆಯಲು ಸೃಷ್ಟಿಕರ್ತನ ಬಳಿಯಿರುವ ಜ್ಞಾನದ ಮಾಸ್ಟರ್ ಕೀ ಮಾತ್ರ ಸಾಧ್ಯ. ಆ ಮಾಸ್ಟರ್ ಕೀ ಸಿಕ್ಕಾಗ ಮಾತ್ರ ನಮ್ಗೆ ಸೂಕ್ಷ್ಮವತನದ ಗುಹ್ಯ ಸತ್ಯ ಅರ್ಥ ಆಗುತ್ತೆ ಅಲ್ವಾ? ಹೌದು. ಸೂಕ್ಷ್ಮವತನ ಶಾಶ್ವತವಲ್ಲ. ಅದು ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಸ್ಥಾಪನೆಯಾಗುತ್ತೆ ಅನ್ನೋದು ಅನೇಕರಿಗೆ ಆಶ್ಚರ್ಯ ತರಬಹುದು. ನಾವೀಗ ನಮ್ಮ ನಿಜವಾದ ಮನೆಗೆ ಹೋಗುವ ತಯಾರಿಯಲ್ಲಿದ್ದೀವಿ. ಕರೆಕ್ಟ್. ಮೂಲವತನವು ನಮ್ಮ ತಂದೆಯ ಮನೆಯಾಗಿದೆ ಮತ್ತು ಸತ್ಯಯುಗ ಅಂದ್ರೆ ವಿಷ್ಣುಪುರಿಯು ನಮ್ಗೆ ಮಾವನ ಮನೆಯಾಗಿದೆ. ಒಂದು ಕನ್ಯೆ ತನ್ನ ಮಾವನ ಮನೆಗೆ ಹೋಗುವಾಗ ಹಳೆಯ ವಸ್ತ್ರಗಳನ್ನು ಬಿಟ್ಟು ಸಂಪೂರ್ಣವಾಗಿ ಹೊಸ ಶೃಂಗಾರ ಮಾಡ್ಕೊಂಡು ಹೋಗ್ತಾಳೆ. ಹಾಗೆಯೇ ನಾವು ಸಹ ಈ ಹಳೆಯ ಪ್ರಪಂಚದ ವ್ಯಾಮೋಹವನ್ನ ಬಿಡಬೇಕು. ಇದನ್ನೇ ಬಾಬಾ ಬೇಹದ್ದಿನ ಸನ್ಯಾಸ ಅಂತಾರೆ. ಹೌದು. ಲೌಕಿಕ ಜಗತ್ತಿನಲ್ಲಿ ಸೀಮಿತ ಸನ್ಯಾಸಿಗಳು ಅಂದ್ರೆ ಹದ್ದಿನ ಸನ್ಯಾಸಿಗಳು ಕೇವಲ ತಮ್ಮ ಮನೆಯನ್ನ, ಕುಟುಂಬವನ್ನ ಬಿಟ್ಟು ಕಾಡಿಗೆ ಹೋಗ್ತಾರೆ. ಹೌದು. ಆದರೆ ಹೊಟ್ಟೆಪಾಡಿಗಾಗಿ ಮತ್ತೆ ಅದೇ ಗ್ರಾಮಗಳಿಗೆ ಹಿಂತಿರುಗುತ್ತಾರೆ.
ಅವರ ಸನ್ಯಾಸ ಕೇವಲ ಭೌತಿಕವಾದದ್ದು ಮತ್ತೆ ತಾತ್ಕಾಲಿಕವಾದದ್ದು. ಆದರೆ ನಮ್ಮ ಈ ಬೇಹದ್ದಿನ ಸನ್ಯಾಸ ಇದೆಯಲ್ಲ, ಅದು ಆಂತರಿಕವಾದದ್ದು. ಆಹಾ, ನಾವು ನಮ್ಮ ಕುಟುಂಬದಲ್ಲೇ ಇದ್ದು ಕರ್ಮಗಳನ್ನ ಮಾಡ್ತಾನೇ ಬುದ್ಧಿಯಿಂದ ಈ ಇಡೀ ಹಳೆಯ ಪ್ರಪಂಚವನ್ನ ತ್ಯಜಿಸಬೇಕು. ಇದು ಕೇವಲ ಮನ್ಮನಾಭವ ಮಂತ್ರದಿಂದ ಮಾತ್ರ ಸಾಧ್ಯ. ಖಂಡಿತ. ಈ ಮಹತ್ತರವಾದ ಜ್ಞಾನದ ಮಂಥನದ ನಂತರ ಈಗ ನಾವು ಬಾಬಾರವರ ಅತ್ಯಂತ ಮಧುರವಾದ ನೆನಪು ಪ್ರೀತಿಯನ್ನು ಅವರ ಹೇಳಿದಂತೆಯೇ ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈ ಮಧುರ ನೆನಪಿನ ಶಕ್ತಿಯೊಂದಿಗೆ ಬಾಬಾ ನೀಡಿರುವ ಧಾರಣೆಯ ಮುಖ್ಯ ಅಂಶಗಳನ್ನು ನೋಡೋಣ. ಮೊದಲನೇ ಅಂಶ, ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ. ಹಿಂತಿರುಗಿ ಮನೆಗೆ ಹೋಗುವ ಸಮಯವಾಗಿದೆ. ಆದ್ದರಿಂದ ಹಳೆಯ ಪ್ರಪಂಚ ಮತ್ತು ಹಳೆಯ ಶರೀರದಿಂದ ಅನಾಸಕ್ತರಾಗಿರಬೇಕಾಗಿದೆ. ಎರಡನೇ ಅಂಶ, ಡ್ರಾಮಾದ ಪ್ರತಿ ದೃಶ್ಯವನ್ನು ನೋಡುತ್ತಾ ಸದಾ ಹರ್ಷಿತರಾಗಿರಬೇಕಾಗಿದೆ. ಈ ಎರಡನೇ ಅಂಶವನ್ನ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಕಚೇರಿಯಲ್ಲಿ ಬಾಸ್ ಕೋಪಗೊಂಡಾಗಲೋ ಅಥವಾ ಮನೆಯಲ್ಲಿ ಅನಿರೀಕ್ಷಿತ ಸಮಸ್ಯೆ ಎದುರಾದಾಗಲೋ ನಾವು ತಕ್ಷಣ ಅಶಾಂತರಾಗ್ತೀವಿ. ಆ ಕ್ಷಣದಲ್ಲಿ ನಾವು ಸಾಕ್ಷಿ ಭಾವವನ್ನ ಕಳೆದುಕೊಂಡಿರ್ತೀವಿ. ಹೌದು, ಬಹಳ ಬೇಗ ವಿಚಲಿತರಾಗ್ತೀವಿ. ಡ್ರಾಮಾವನ್ನ ಸಾಕ್ಷಿಯಾಗಿ ನೋಡೋದು ಅಂದ್ರೆ ನಾನು ಕೇವಲ ಒಬ್ಬ ನಟ, ಇದು 84 ಜನ್ಮಗಳ ನಾಟಕ, ಇಲ್ಲಿ ಪ್ರತಿಯೊಬ್ಬರ ಪಾತ್ರವೂ ನಿಖರವಾಗಿದೆ ಅನ್ನೋ ಆಳವಾದ ಅರಿವು. ನಿಖರವಾಗಿ. ನಮ್ಮ ಹಳೆಯ ಶರೀರ ಅಥವಾ ಲೌಕಿಕ ಸಂಬಂಧಗಳ ಮೇಲೆ ಅತಿಯಾದ ಆಸಕ್ತಿ ಇದ್ದಾಗ ಮಾತ್ರ ನಾವು ಡ್ರಾಮಾದ ದೃಶ್ಯಗಳನ್ನು ನೋಡಿ ವಿಚಲಿತರಾಗ್ತೀವಿ. ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಿದಾಗ ಯಾವುದೇ ಬಿಕ್ಕಟ್ಟು ಎದುರಾದರೂ ಆಂತರಿಕವಾಗಿ ಸದಾ ಹರ್ಷಿತರಾಗಿರ್ಬೋದು. ಹೌದು. ಇದು ಇಂದಿನ ವರದಾನದೊಂದಿಗೆ ನೇರವಾಗಿ ಬೆಸೆದುಕೊಂಡಿದೆ. ವರದಾನ ಹೀಗಿದೆ: ಬಾಬ್ ದಾದಾರವರನ್ನು ತಮ್ಮ ಸಂಗಾತಿ ಎಂದು ತಿಳಿದು ಡಬಲ್ ಫೋರ್ಸ್ನಿಂದ ಕಾರ್ಯ ಮಾಡುವಂತಹ ಸಹಜ ಯೋಗಿ ಭವ. ಲೌಕಿಕ ಜಗತ್ತಿನಲ್ಲಿ ನಾವೇ ಒಂಟಿಯಾಗಿ ಎಲ್ಲಾ ಜವಾಬ್ದಾರಿಗಳನ್ನ ಹೊರಲು ಪ್ರಯತ್ನಿಸಿದಾಗ ಬಹಳ ಬೇಗ ಸುಸ್ತಾಗ್ತೀವಿ, ಒತ್ತಡಕ್ಕೆ ಸಿಲುಕ್ತೀವಿ. ಆದ್ರೆ ಬಾಬಾರವರನ್ನ ನಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಸಂಗಾತಿಯನ್ನಾಗಿ ಮಾಡಿಕೊಂಡಾಗ ಆ ಕೆಲ್ಸ ಕೇವಲ ನನ್ನ ಶಕ್ತಿಯಾಗಿರ್ದೆ ಪರಮಾತ್ಮನ ಶಕ್ತಿಯೂ ಸೇರಿ ಡಬಲ್ ಫೋರ್ಸ್ ಆಗುತ್ತೆ. ಹೌದು ನೋಡಿ, ಒಬ್ಬ ಸಂಗಾತಿ ಅಂದ್ರೆ ಕೇವಲ ಜೊತೆಗಿರುವವನಲ್ಲ, ಭಾರವನ್ನ ಹಂಚಿಕೊಳ್ಳುವವನು. ಬಾಬಾ ಜೊತೆಯಲ್ಲಿದ್ದಾರೆ ಅನ್ನೋ ನಿರಂತರ ಸತ್ಸಂಗವೇ ಸಹಜ ಯೋಗಿ ಸ್ಥಿತಿ. ಇಂದಿನ ಸ್ಲೋಗನ್ ಕೂಡ ನಮಗೆ ಇದೇ ಬಲವನ್ನ ಕೊಡುತ್ತೆ. ಸ್ಲೋಗನ್ ಏನ್ ಹೇಳುತ್ತೆ? ಯಾರು ಎಂದಿಗೂ ಮಾಯೆಯ ಪ್ರಭಾವದಲ್ಲಿ ಪರವಶರಾಗುವುದಿಲ್ಲೋ ಅವರು ಮಹಾರಥಿಯಾಗಿದ್ದಾರೆ. ಪರವಶರಾಗುವುದು ಅಂದ್ರೆ ಮಾಯೆಗೆ ನಮ್ಮ ಬುದ್ಧಿಯ ರಿಮೋಟ್ ಕಂಟ್ರೋಲನ್ನ ಒಪ್ಪಿಸುವುದಲ್ವಾ? ಮಾಯೆಯು ಕೋಪ, ಮೋಹ ಅಥವಾ ಸೋಮಾರಿತನದ ರೂಪದಲ್ಲಿ ಬರಬಹುದು. ಹೌದು. ಮಹಾರಥಿಯಾದವನು ಈ ಪ್ರಭಾವಗಳಿಗೆ ಶರಣಾಗುವುದಿಲ್ಲ. ಇದು ನಮ್ಮ ಮನಸ್ಸಿಗೆ ಒಂದು ಅತ್ಯುತ್ತಮ ಮೆಂಟಲ್ ಆಂಕರ್. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡು. ಇದು ಬಹಳ ಮುಖ್ಯ. ಪವಿತ್ರತೆಯ ಅಡಿಪಾಯವಿಲ್ಲದೆ ಮಧುರತೆ ಎಂದಿಗೂ ಬರಲು ಸಾಧ್ಯವಿಲ್ಲ. ನಮ್ರತೆಯು ನಮ್ಮ ಬ್ರಾಹ್ಮಣ ಜೀವನದ ಮಹಾನತೆಯನ್ನು ಜಗತ್ತಿಗೆ ತೋರಿಸುವ ಕನ್ನಡಿಯಾಗಿದೆ. ಖಂಡಿತ. ಈಗ ನಾವೆಲ್ಲರೂ ಈ ಗಹನವಾದ ಜ್ಞಾನಮಂಥನವನ್ನ, ಧಾರಣೆ, ವರದಾನ ಮತ್ತು ಸ್ಲೋಗನನ್ನ ನಮ್ಮ ಆಳವಾದ ಸ್ಮೃತಿಯಲ್ಲಿ ಬೇರೂರಿಸಲು ನಮ್ಮ ಮನಸ್ಸನ್ನ ಧ್ಯಾನದ ಸ್ಥಿತಿಗೆ ಕೊಂಡೊಯ್ಯೋಣ. ಹೌದು, ಇದು ಬಹಳ ಅಗತ್ಯ. ಈಗ ನಿಮ್ಮೆಲ್ಲ ಲೌಕಿಕ ಸಂಕಲ್ಪಗಳನ್ನ, ಒತ್ತಡಗಳನ್ನ ಪಕ್ಕಕ್ಕಿಟ್ಟು ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನ ಭೃಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ಅಲ್ಲಿ ಕುಳಿತಿರುವ ಒಂದು ಅತ್ಯಂತ ಪ್ರಕಾಶಮಾನವಾದ ಹೊಳೆಯುವ ನಕ್ಷತ್ರವಾಗಿ ನಿಮ್ಮನ್ನು ನೀವು ಅನುಭವ ಮಾಡಿ. ನಾನು ಒಂದು ಶಾಂತ ಸ್ವರೂಪ, ಪವಿತ್ರ ಆತ್ಮ. ಜ್ಞಾನಸಾಗರ, ಸರ್ವಶಕ್ತಿವಂತ ಶಿವಬಾಬಾರವರ ದಿವ್ಯ ತೇಜೋಮಯ ಕಿರಣಗಳು ನಿರಂತರವಾಗಿ ನನ್ನ ಮೇಲೆ ಬೀಳ್ತಾ ಇವೆ. ಆ ಗುಪ್ತ ಜ್ಞಾನ ಗಂಗೆಯಲ್ಲಿ ನನ್ನ ಆತ್ಮದ ಸಂಪೂರ್ಣ ಕೊಳೆ ತೊಳೆದು ಹೋಗ್ತಾ ಇದೆ. ಬಾಬಾ ಕೇವಲ ನನ್ನ ತಂದೆಯಲ್ಲ, ಅವರು ನನ್ನ ಪ್ರತಿ ಹೆಜ್ಜೆಯ ಸಂಗಾತಿ. ಆ ಸರ್ವಶಕ್ತಿವಂತನ ಸಾಂಗತ್ಯದಲ್ಲಿ ನಾನು ಆಂತರಿಕವಾಗಿ ಡಬಲ್ ಶಕ್ತಿಯನ್ನ ಅನುಭವಿಸ್ತಾ ಇದ್ದೀನಿ. ಹಳೆಯ ಪ್ರಪಂಚದ ಯಾವುದೇ ಆಕರ್ಷಣೆ, ಯಾವುದೇ ವಿಕಾರ ನನ್ನನ್ನು ಬಾಧಿಸ್ತಿಲ್ಲ. ನಾನು ಸಂಪೂರ್ಣ ಬೇಹದ್ದಿನ ಸನ್ಯಾಸಿ. ನಾನು ಮಾಯೆಯ ಪ್ರಭಾವಕ್ಕೆ ಒಳಗಾಗದ ಮಾಯಾ ವಿಜಯಿ ಮಹಾರಥಿ ಆತ್ಮ. ನನ್ನ ಪ್ರತಿ ಕರ್ಮದಲ್ಲಿ ಮಧುರತೆ ಇದೆ, ನನ್ನ ಪ್ರತಿ ಮಾತಿನಲ್ಲಿ ನಮ್ರತೆ ಇದೆ. ನನ್ನ ಈ ಶಾಂತ ಸ್ಥಿತಿಯು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡ್ತಾ ಇದೆ.
ನಿಧಾನವಾಗಿ ಈ ಆಳವಾದ ಶಕ್ತಿಯುತವಾದ ಶಾಂತಿಯ ಸ್ಥಿತಿಯಿಂದ ಜಾಗೃತ ಸ್ಥಿತಿಗೆ ಬರೋಣ. ಆಹಾ, ಎಂತಹ ಅದ್ಭುತ ಅನುಭವ! ನಾವು ಇಂದಿನ ಜ್ಞಾನಮಂಥನವನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರವನ್ನ ಆಳವಾಗಿ ಯೋಚಿಸಿ. ನಾವು ಕಚೇರಿಗೆ ಹೋದಾಗ ಡೆಡ್ಲೈನ್ಗಳ ಬಗ್ಗೆ, ಭವಿಷ್ಯದ ಬಗ್ಗೆ ಅತಿಯಾಗಿ ಒತ್ತಡಕ್ಕೆ ಒಳಗಾಗ್ತೀವಿ ಅಲ್ವಾ? ಒಂದೊಮ್ಮೆ ಬಾಬಾ ನಿಜಕ್ಕೂ ನಿಮ್ಮ ಸಂಗಾತಿಯಾಗಿದ್ರೆ, ಡಬಲ್ ಫೋರ್ಸ್ ನಿಮ್ಮ ಜೊತೆಗಿದ್ರೆ, ಆ ಡೆಡ್ಲೈನ್ನ ಒತ್ತಡವನ್ನ ವಾಸ್ತವವಾಗಿ ಯಾರು ಹೊರಬೇಕು? ನೀವೇಕೆ ಪರಮಾತ್ಮನ ಪಾತ್ರವನ್ನ ಕಸಿದುಕೊಂಡು ಒಂಟಿಯಾಗಿ ಭಾರ ಹೊರಲು ಪ್ರಯತ್ನಿಸ್ತಿದ್ದೀರಿ? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಸರ್ವಶಕ್ತಿವಂತ ಕೇವಲ ನೋಡ್ತಾ ನಿಂತಿದ್ದಾನೆ, ಮತ್ತೆ ನೀವು ಎಲ್ಲ ಒತ್ತಡವನ್ನು ನಿಮ್ಮ ತಲೆಯ ಮೇಲೆ ಎಳೆದುಕೊಂಡಿದ್ದೀರಾ. ಇಂದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಕಾಲಿಡುವಾಗ ಈ ಬಗ್ಗೆ ಚಿಂತಿಸಿ. ನಿಮ್ಮ ಭಾರವನ್ನ ಬಾಬಾಗೆ ಒಪ್ಪಿಸಿ ಕೇವಲ ನಿಮಿತ್ತ ಮಾತ್ರರಾಗಿ ಕರ್ಮ ಮಾಡಿ. ದಿನವಿಡೀ ಇದೇ ಮನ್ಮನಾಭವ ಸ್ಥಿತಿಯಲ್ಲಿರೋಣ, ಬಾಬರವರ ಯಾದ್ನಲ್ಲಿ ಮುಳುಗಿರೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.